ಇವತ್ತು ಅನೇಕರು ದೇವರ ಹತ್ರ ಕೇಳ್ತೇವೆ, ಸ್ವಾಮಿ ನನಗೆ ಬಾರಿಸುವುದನ್ನ ಕಲಿಸು, ಸ್ವಾಮಿ ನನಗೆ ಆಡುವುದನ್ನ ಕಲಿಸು, ಸ್ವಾಮಿ ನನಗೆ ವಾಕ್ಯ ಓದುವುದನ್ನ ಕಲಿಸು, ಸ್ವಾಮಿ ನನಗೆ ಸೇವೆ ಮಾಡುವುದನ್ನ ಕಲಿಸು ಎಂಬುದಾಗಿ ಎಲ್ಲವನ್ನ ಕೇಳ್ತೇವೆ. ಆದ್ರೂ ಎಂದಾದ್ರೂ ಕೇಳಿದ್ವ, ಸ್ವಾಮಿ ಶಕ್ತಿಯುಳ್ಳ ಪ್ರಾರ್ಥನೆ ನಾನು ಮಾಡಬೇಕು, ಶಕ್ತಿಯುಳ್ಳ ಪ್ರಾರ್ಥನೆ ನನ್ನ ಜೀವಿತದಲ್ಲಿ ಹೊರಡಬೇಕು ದೇವರೇ, ಪ್ರಾರ್ಥನೆ ನನಗೆ ಒಳ್ಳೆ ರೀತಿಯಲ್ಲಿ ಕಲಿಸು ದೇವರೇ ಎಂಬುದಾಗಿ ಎಂದಾದ್ರೂ ನಾವು ದೇವರಿಗೆ ಕೇಳಿದೇವಾ? ಎಲ್ಲವನ್ನ ದೇವರಿಗೆ ಕೇಳ್ತೇವೆ, ಪ್ರಾರ್ಥನೆ ಮಾತ್ರ ಕೇಳಲ್ಲ. ಲೂಕನ ಬರೆದ ಸುವಾರ್ತೆ 11ನೇ ಅಧ್ಯಾಯ 1ನೇ ವಚನದಿಂದ, ಆತನು ಒಂದಾನೊಂದು ಸ್ಥಳದಲ್ಲಿ ಪ್ರಾರ್ಥನೆ ಮಾಡಿ ಮುಗಿಸಿದಾಗ ಆತನ ಶಿಷ್ಯರಲ್ಲಿ ಒಬ್ಬನು ಆತನಿಗೆ, ಸ್ವಾಮಿ, ಯೋಹಾನನು ತನ್ನ ಶಿಷ್ಯರಿಗೆ ಕಲಿಸಿದ ಹಾಗೆ ನಮಗೂ ಪ್ರಾರ್ಥನೆ ಮಾಡುವುದನ್ನು ಕಲಿಸು ಎಂದು ಕೇಳಲು ಅದಕ್ಕೆ ಆತನು ಪ್ರತ್ಯುತ್ತರವನ್ನ ಕೊಟ್ಟನು. ಓದಿದಂತ ವಾಕ್ಯ ಭಾಗದಲ್ಲಿ ಶಿಷ್ಯರು ಯೇಸು ಸ್ವಾಮಿಗೆ ಪ್ರಾರ್ಥನೆ ಮಾಡುವುದನ್ನ ಕಲಿಸು ಎಂಬುದಾಗಿ ಕೇಳ್ತಾ ಇದ್ದಾರೆ. ಯಾರು ಯೇಸು ಸ್ವಾಮಿಗೆ ಪ್ರಾರ್ಥನೆ ಮಾಡುವುದನ್ನು ಕಲಿಸು ಎಂಬುದಾಗಿ ಕೇಳ್ತಾ ಇದ್ದಾರೆ ಅಂದ್ರೆ ಶಿಷ್ಯರು. ಪಕ್ಕದವರಿಗೆ ಹೇಳಿದ್ರೆ ಶಿಷ್ಯರು. ಯಾರು ಸರ್ ಈ ಶಿಷ್ಯರು? ಶಿಷ್ಯರಂದ್ರೆ ಯೇಸು ಸ್ವಾಮಿ ದಾರಿಯಲ್ಲಿ ನಡೆಯುವಂತವರು. ಶಿಷ್ಯರಂದ್ರೆ ಯೇಸು ಸ್ವಾಮಿ ಏನ್ ಹೇಳ್ತಾನೋ ಅದರ ಹಾಗೆ ನಡೆಯುವಂತವರು ಶಿಷ್ಯರಾಗಿದ್ದಾರೆ. ಭಕ್ತರಂದ್ರೆ ತಮಗಿಷ್ಟ ಬಂದ ಹಾಗೆ ನಡೀತಾರೆ, ಅದು ಶಿಷ್ಯರಾಗಲ್ಲ. ಗುರುವಿನ ದಾರಿಯಲ್ಲಿ ಶಿಷ್ಯನು ನಡೀತಾನೆ. ಹಲ್ಲೆಲೂಯಾ. ನಮ್ಮ ಗುರು ಯಾರಾಗಿದ್ದಾರೆ? ಯೇಸು ಸ್ವಾಮಿ. ಆತನ ಶಿಷ್ಯರು ನಾವಾಗಿದ್ದೇವೆ, ಆತನ ಮಾರ್ಗದಲ್ಲಿ ನಡೆಯುವಂತವರು. ಆದ್ರೆ ಶಿಷ್ಯರು ಯೇಸು ಸ್ವಾಮಿಗೆ ಕೇಳ್ತಾ ಇದ್ದಾರೆ. ಯಾಕಂದ್ರೆ ವಾಕ್ಯ ಹೇಳ್ತಿದೆ 1ನೇ ವಚನದಲ್ಲಿ, ಯೇಸು ಸ್ವಾಮಿ ಪ್ರಾರ್ಥನೆ ಮಾಡೋದನ್ನ ಶಿಷ್ಯರು ನೋಡಿದ್ರು. ಮತ್ತಾಯನ ಬರೆದ ಸುವಾರ್ತೆ 6ನೇ ಅಧ್ಯಾಯದಲ್ಲಿ ನಾವು ನೋಡುತ್ತೇವೆ, ಅಲ್ಲಿ ಪ್ರಾರ್ಥನೆ ಜನರಿಗೆ ಕಲಿಸಿದ್ದನ್ನ ಯೇಸು ಸ್ವಾಮಿ ಹೇಳಿದನು. ಮತ್ತಾಯ 6ನೇ ಅಧ್ಯಾಯ ನಾವು 5ನೇ ವಚನದಲ್ಲಿ ನಾವು ನೋಡ್ತೇವೆ, ಯೇಸು ಸ್ವಾಮಿ ಎಲ್ಲಾ ಜನರಿಗೆ ಪ್ರಾರ್ಥನೆ ಬಗ್ಗೆ ಮಾತಾಡುವುದನ್ನ ಹೇಳಿದ್ರು. ನೀವು ಹೊರಗೊಂದು ಒಳಗೊಂದು ಇಟ್ಕೊಂಡು ಪ್ರಾರ್ಥನೆ ಮಾಡಬೇಡ್ರಿ, ಮನಸ್ಸು ಹೊರಗಡೆ ಒಂದು ಇಟ್ಕೊಂಡು ನೀವು ಪ್ರಾರ್ಥನೆ ಮಾಡಬೇಡ್ರಿ. ನೀವು ಪ್ರಾರ್ಥನೆ ಮಾಡುವಾಗ ಜನರಿಗೆ ತೋರಿಸುವ ರೀತಿಯಲ್ಲಿ ಪ್ರಾರ್ಥನೆ ಮಾಡಬೇಡ್ರಿ, ದೊಡ್ಡದಾದ ರೀತಿಯಲ್ಲಿ ಪ್ರಾರ್ಥನೆ ಮಾಡಬೇಡ್ರಿ. ನಿಮ್ಮ ಪ್ರಾರ್ಥನೆ ಪರಿಶುದ್ಧವಾಗಿರಬೇಕು, ನಿಮ್ಮ ಪ್ರಾರ್ಥನೆ ನೀತಿ ಉಳ್ಳದಾಗಿರ್ಬೇಕೆಂಬುದಾಗಿ ಯೇಸು ಸ್ವಾಮಿ ಹೇಗೆ ಪ್ರಾರ್ಥನೆ ಮಾಡಬೇಕೆಂಬುದಾಗಿ ಕಲಿಸಿದಾಗ ಅದನ್ನ ಶಿಷ್ಯರು ಕೇಳಿದರು. ಹಲ್ಲೆಲೂಯಾ. ಯೇಸು ಸ್ವಾಮಿ ಜನರಿಗೆ ಹೇಳುವ ಮಾತುಗಳನ್ನ ಶಿಷ್ಯರು ಕೇಳ್ತಾ ಇದ್ದಾರೆ. ಯೇಸು ಸ್ವಾಮಿ ಜೊತೆಯಲ್ಲೇ ಇದ್ದಾರೆ. ಯೇಸು ಸ್ವಾಮಿ ಜೊತೆಯಲ್ಲೇ ಇದ್ದು ಪರ್ವತದ ಪ್ರಸಂಗ ಮೇಲೆ ಮಾಡುವಂತ ಯೇಸು ಸ್ವಾಮಿ ಪ್ರಸಂಗವನ್ನ ಅವರು ಕೇಳಿ, ಓ ಪ್ರಾರ್ಥನೆ ಹಿಂಗ್ ಮಾಡ್ಬೇಕಾ ಅಂತ ತಿಳಿದುಕೊಂಡ್ರು. ಹಾಗೆ ಯೇಸು ಸ್ವಾಮಿ ಪ್ರಾರ್ಥನೆ ಮಾಡುವುದನ್ನ ನೋಡಿ ಆ ಪ್ರಾರ್ಥನೆಯನ್ನು ಕೂಡ ಕೇಳಿ, ಓ ನಮ್ಮ ಪ್ರಾರ್ಥನೆ ನಾವು ಸರಿಯಾಗಿರ್ಬೇಕು, ನಾವು ಸರಿಯಾದ ರೀತಿಯಲ್ಲಿ ಪ್ರಾರ್ಥನೆ ಮಾಡಬೇಕು, ಯೇಸು ಸ್ವಾಮಿ ಮಾಡಿದ ಹಾಗೆ ನಮ್ಮ ಪ್ರಾರ್ಥನೆ ಇರಬೇಕು ಎಂಬುದಾಗಿ ತಿಳ್ಕೊಂಡು ಯೇಸು ಸ್ವಾಮಿಗೆ ಬಂದು ಶಿಷ್ಯರು ಬಂದು ಹೇಳ್ತಾ ಇದ್ದಾರೆ. ಯಾರಿಗೂ ಧೈರ್ಯ ಸಾಲ್ತಾ ಇಲ್ಲ. ಅದರಲ್ಲಿ ಒಬ್ಬನು, 12 ಜನರಲ್ಲಿ ಒಬ್ಬ ಶಿಷ್ಯನು ಹೇಳ್ತಾನೆ, ಸ್ವಾಮಿ ನಮಗೆ ಪ್ರಾರ್ಥನೆ ಮಾಡೋದನ್ನ ಕಲಿಸು, ప్రభువా మాకు ప్రార్థన నేర్పించుము, నీ వలనే నువ్వు చెప్పిన వలనే మేము ప్రార్థించాలి నాయన, మాకు ప్రార్థన నేర్పించు ప్రభువా, ನಾವು ಪ್ರಾರ್ಥಿಸಬೇಕು ಕರ್ತನೆ, ಪ್ರಾರ್ಥನೆ ಕಲಿಸು ಎಂಬುದಾಗಿ ಶಿಷ್ಯರು ಯೇಸು ಸ್ವಾಮಿಗೆ ಕೇಳಿದರು. ಹಲ್ಲೆಲೂಯಾ. ಇವತ್ತು ಅನೇಕರು ದೇವರ ಹತ್ರ ಕೇಳ್ತೇವೆ, ಸ್ವಾಮಿ ನನಗೆ ಬಾರಿಸುವುದನ್ನ ಕಲಿಸು, ಸ್ವಾಮಿ ನನಗೆ ಆಡುವುದನ್ನ ಕಲಿಸು, ಸ್ವಾಮಿ ನನಗೆ ವಾಕ್ಯ ಓದುವುದನ್ನ ಕಲಿಸು, ಸ್ವಾಮಿ ನನಗೆ ಸೇವೆ ಮಾಡುವುದನ್ನ ಕಲಿಸು ಎಂಬುದಾಗಿ ಎಲ್ಲವನ್ನ ಕೇಳ್ತೇವೆ. ಆದ್ರೂ ಎಂದಾದ್ರೂ ಕೇಳಿದ್ವ, ಸ್ವಾಮಿ ಶಕ್ತಿಯುಳ್ಳ ಪ್ರಾರ್ಥನೆ ನಾನು ಮಾಡಬೇಕು, ಶಕ್ತಿಯುಳ್ಳ ಪ್ರಾರ್ಥನೆ ನನ್ನ ಜೀವಿತದಲ್ಲಿ ಹೊರಡಬೇಕು ದೇವರೇ, ಪ್ರಾರ್ಥನೆ ನನಗೆ ಒಳ್ಳೆ ರೀತಿಯಲ್ಲಿ ಕಲಿಸು ದೇವರೇ ಎಂಬುದಾಗಿ ಎಂದಾದ್ರೂ ನಾವು ದೇವರಿಗೆ ಕೇಳಿದೇವಾ? ಎಲ್ಲವನ್ನ ದೇವರಿಗೆ ಕೇಳ್ತೇವೆ, ಪ್ರಾರ್ಥನೆ ಮಾತ್ರ ಕೇಳಲ್ಲ. ಯಾಕಂದ್ರೆ ಪ್ರಾರ್ಥನೆ ಬಹಳ ಪ್ರಾಮುಖ್ಯ. ಪ್ರಾರ್ಥನೆ ಇದ್ರೆ ದೇವರು ನಿನ್ನ ಜೊತೆ ಇರ್ತಾನೆ, ಪ್ರಾರ್ಥನೆ ಇದ್ರೆ ನಿನ್ನೊಂದಿಗೆ ದೇವರು ಮಾತಾಡ್ತಾನೆ, ಪ್ರಾರ್ಥನೆ ಇದ್ರೆ ನಿನ್ನ ಜೊತೆ ಸಹವಾಸವನ್ನು ಆತನು ಮಾಡ್ತಾನೆ. ಇಲ್ಲವಾದ್ರೆ ಆತನ ಜೊತೆ ನಿನ್ನ ಮಾತಾಡಿಲ್ಲ ಆದ್ರೆ ನಿನ್ನ ಸ್ನೇಹದಲ್ಲಿ ಆತನು ಇರಲಿಕ್ಕೆ ಆಗುವುದಿಲ್ಲ. ಹಲ್ಲೆಲೂಯಾ. ಶಿಷ್ಯರು ಕೇಳ್ತಾ ಇದ್ದಾರೆ, ಶಿಷ್ಯರಿಗೆ ಪ್ರಾರ್ಥನೆ ಮಾಡಕ್ಕೆ ಗೊತ್ತು, ಯೇಸು ಸ್ವಾಮಿ ಮಾಡೋ ಪ್ರಾರ್ಥನೆ ನೋಡಿದ್ದಾರೆ, ಜನರಿಗೆ ಹೇಳುವುದನ್ನ ನೋಡಿದ್ದಾರೆ, ತಾವು ಕೂಡ ಪ್ರಾರ್ಥನೆ ಮಾಡುವವರಾಗಿದ್ದರು. ಆದ್ರೆ ಅವರ ಆಸೆ ಏನಂದ್ರೆ ಒಳ್ಳೆ ರೀತಿಯಲ್ಲಿ ಯೇಸು ಸ್ವಾಮಿ ಆಗಿ ನಾವು ಪ್ರಾರ್ಥನೆ ಮಾಡಬೇಕು, ಒಳ್ಳೆ ಶಕ್ತಿ ಉಳ್ಳ ಪ್ರಾರ್ಥನೆಯನ್ನ ನಾವು ಮಾಡಬೇಕು. ಹಲ್ಲೆಲೂಯಾ. ಇವತ್ತು ಅನೇಕರು ಪ್ರಾರ್ಥನೆ ಮಾಡ್ತಾರೆ, ಏನೋ ಪ್ರಾರ್ಥನೆ ಮಾಡಕ್ಕೆ ಅವಕಾಶ ಕೊಟ್ಟಾರಲ್ಲ ಮತ್ತೆ ಬಂದು ಪ್ರಾರ್ಥನೆ ಮಾಡ್ತಾರೆ. ಮನೇಲಿ ಏನೋ 2 ಮಾತು, ಸಾಯಂಕಾಲ 6 ಗಂಟೆ ಆದ್ರೆ ಒಂದು 2 ಮಾತು ಹೇಳಿ ಪ್ರಾರ್ಥನೆ ಮಾಡ್ಬೇಕಿಲ್ಲ ಎಂಬುದಾಗಿ ಪ್ರಾರ್ಥನೆ ಮಾಡ್ತಾರೆ. ನೋಡಿ, ಹೆಸರಿಗೆ ಮಾಡುವಂತ ಪ್ರಾರ್ಥನೆ ಅಲ್ಲ, ಜನರಿಗೆ ತೋರಿಸುವುದಕ್ಕೆ ಮಾಡುವ ಪ್ರಾರ್ಥನೆ ಅಲ್ಲ. ನಮ್ಮ ಪ್ರಾರ್ಥನೆ ಅದು ಒಂದು ವಿಧಾನದಲ್ಲಿ ಇರಬೇಕಾಗಿದೆ. ಹಲ್ಲೆಲೂಯಾ.
ಅದನ್ನ ಯೇಸು ಸ್ವಾಮಿ ಯಾವ ರೀತಿಯಲ್ಲಿ ನಿಮ್ಮ ಪ್ರಾರ್ಥನೆ ಇರಬೇಕೆಂಬುದಾಗಿ ಯೇಸು ಸ್ವಾಮಿ ಕಲಿಸುವುದನ್ನ ಈ ವಾಕ್ಯ ಭಾಗದಲ್ಲಿ ನಾವು ನೋಡುವಂತರಾಗಿದ್ದೇವೆ. ಪ್ರೇರೆ ಪ್ರಾರ್ಥನೆ ಮಾಡುವುದನ್ನು ಕಲಿಸಿ ಎಂಬುದಾಗಿ ಶಿಷ್ಯರು ಕೇಳುವಾಗ ನಾನು ಕಲಿಸಲು ಹೋಗುವಂತ ಯೇಸು ಸ್ವಾಮಿ ಹೇಳ್ತಾ ಇಲ್ಲ. ಏನ್ ಹೇಳ್ತಾ ಇದ್ರು ಗೊತ್ತಾ? ಆತನಿಗೆ ಸಂತೋಷ ಆಯಿತು. ಹೇಳ್ರಿ, ಪಕ್ಕದವರಿಗೆ ಸಂತೋಷ ಆಯಿತು. ನೋಡಿ, ಯಾರು ದೇವರೇ ನನಗೆ ಪ್ರಾರ್ಥನೆ ಮಾಡೋದನ್ನು ಕಲಿಸಿ ಎಂಬುದಾಗಿ ದೇವರಿಗೆ ಕೇಳಿ ದೇವರತ್ತ ಒಳ್ಳೆ ರೀತಿಯಲ್ಲಿ ಪ್ರಾರ್ಥನೆ ಮಾಡ್ತಾರೋ ಅದನ್ನು ಕೇಳಿ ನಿನ್ನನ್ನು ನೋಡಿ ದೇವರು ಸಂತೋಷ ಪಡುವನಾಗಿದ್ದಾನೆ. ಅದಕ್ಕೆ ಆತನು ನೀವು ಪ್ರಾರ್ಥನೆ ಮಾಡುವಾಗ ತಂದೆಯೇ ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ಮೊದಲನೇ ಮಾತು, ನಾವು ಪ್ರಾರ್ಥನೆ ಮಾಡುವಾಗ ಕೂಡುವಾಗ ಮೊಟ್ಟ ಮೊದಲು ನಮ್ಮ ಬಾಯಿಂದ ಬರಬೇಕಾದಂತ ಮಾತು ಯೇಸು ಹೇಳ್ತಾನೆ, ತಂದೆ ತಂದೆ. ನೀನು ನಮ್ಮ ದೇವರಷ್ಟೇ ಅಲ್ಲ, ನೀನು ನಮಗೆ ಬೇಡುವಾಗ ಕೊಡುವವನಷ್ಟೇ ಅಲ್ಲ, ನೀನು ನಮಗೆ ತಂದೆಯಾಗಿದ್ದೀಯ. ಹಲ್ಲೆಲೂಯ. ಯೇಸು ಹೇಳ್ತಾ ಇದ್ದಾನೆ, ಆತನು ತಂದೆಯಾಗಿದ್ದಾನೆ, ನೀವು ಮಕ್ಕಳಾಗಿದ್ದೀರಾ. ತಂದೆ ತನ್ನನ್ನು ಬೇಡುವವರಿಗೆ ಒಳ್ಳೆದನ್ನ ಕೊಡ್ತಾನೆ. ಮೀನು ಕೇಳಿದ್ರೆ ತತ್ತೆಯನ್ನು ಆತನು ಕೊಡುವುದಿಲ್ಲ. ಮನುಷ್ಯರು ಕೇಳುವುದಕ್ಕಿಂತ ಉತ್ತಮವಾದ ಒಳ್ಳೆದನ್ನು ಆತ ನಿಮಗೆ ಕೊಡುತ್ತಾನೆ. ಹಾಗಾಗಿ ನಿಮ್ಮ ಒಳ್ಳೆ ತಂದೆ ಪರಲೋಕದಲ್ಲಿ ಆತನು ಇದ್ದಾನೆ. ಆತ ನಿಮಗೆ ತಂದೆ ಆಗಿರುವುದರಿಂದ ತಂದೆಯಾಗಿ ನೀವು ಆತನ ಜೊತೆ ಮಾತನಾಡ್ರಿ. ಹಲ್ಲೆಲೂಯಾ. ಈಗ ನಮ್ಮ ತಂದೆ ಜೊತೆ ನಾವು ಮಾತಾಡ್ತೇವೆ, ಅಪ್ಪ ನನಗೆ ಬೇಕಿದು, ಪಪ್ಪ ಇದು ನನಗೆ ಬೇಕು, ಇದು ಬೇಕೆಂಬುದ ಕೊಡುವಾಗ ತಂದೆ ಎಷ್ಟು ಪ್ರೀತಿಯಿಂದ ನಿಮಗೆ ಕೊಡಲಿಕ್ಕೆ ಮುಂದೆ ಬರ್ತಾನೋ ಅದೇ ರೀತಿಯಲ್ಲಿ ನೀವು ನೆನಪು ಮಾಡಿಕೊಳ್ಳಬೇಕು, ಪರಲೋಕದಲ್ಲಿ ನಿಮಗೊಬ್ಬ ತಂದೆ ಇದ್ದಾನೆ. ಹಲ್ಲೆಲೂಯಾ. ಎತ್ತ ತಂದೆ ನಿಮಗಿದ್ದಾನೆ, ಆದ್ರೆ ಪರಲೋಕ ಗುಡದಲ್ಲಿ ಕೂಡ ನಿಮಗೊಬ್ಬ ತಂದೆ ಇದ್ದಾನಂತ ನೀವು ನೆನಪು ಮಾಡಿಕೊಳ್ಳಬೇಕು. ನೋಡಿ, ನಮ್ಮನ್ನು ಸೃಷ್ಟಿ ಮಾಡಿದ ಕರ್ತರು, ನಮ್ಮನ್ನು ಉಂಟು ಮಾಡಿದಂತ ದೇವರು, ಸಕಲ ಸರ್ವವನ್ನ ಸೃಷ್ಟಿ ಮಾಡಿದ ದೇವರು, ಆತನು ಎಲ್ಲ ಮಾನವರಿಗೆ ತಂದೆಯಾಗಿದ್ದಾನೆ. ಆಮೇನ್. ಅದಕ್ಕೆ ಯೇಸು ಹೇಳ್ತಾನೆ, ಪರಲೋಕದಲ್ಲಿರುವ ನಿಮ್ಮ ತಂದೆ, ಅಪ್ಪ, ಡ್ಯಾಡಿ ಅಂತೇಳಿ ನಿಮ್ಮ ಬಾಯಿಂದ ಶಬ್ದ ಬರಬೇಕು. ಆವಾಗಲೇ ತಂದೆ ತನ್ನ ಮಕ್ಕಳನ್ನು ಗುರುತಿಸಲಿಕ್ಕೆ ಸಾಧ್ಯ. ಆವಾಗಲೇ ತಂದೆ ತನ್ನ ಮಕ್ಕಳನ್ನು ಗಮನಿಸಲಿಕ್ಕೆ ಸಾಧ್ಯ. ಅದಕ್ಕೆ ಯೇಸು ಹೇಳ್ತಾನೆ, ತಂದೆ ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ಮೊಟ್ಟ ಮೊದಲನೇದಾಗಿ ನಮ್ಮ ಪ್ರಾರ್ಥನೆಯಲ್ಲಿ ಏನಿರ್ಬೇಕಂದ್ರೆ, ತಂದೆ ನಿನ್ನ ನಾಮ ಪರಿಶುದ್ಧ, ನೀನು ಪರಿಶುದ್ಧನು, ನೀನು ಒಳ್ಳೆಯವನು, ನೀನು ನೀತಿವಂತನು, ನೀನು ಎಲ್ಲವನ್ನ ಮಾಡುವವನು, ನಿನ್ನ ಕೈಲಿ ಆಗಲಾರದು ಒಂದು ಇಲ್ಲ, ಕರುಣೆಯುಳ್ಳವನು, ಸರ್ವಶಕ್ತನೆಂಬುದಾಗಿ ನೀನು ಹೇಳಿ ಪ್ರಾರ್ಥನೆ ಮಾಡುವಾಗ ತಂದೆ ನಿನ್ನ ಕುರಿತಾಗಿ ಹೆಮ್ಮೆಯನ್ನ ಪಡುವವನಾಗಿದ್ದಾನೆ. ಮೊದಲದಾಗಿ ನಮ್ಮ ಪ್ರಾರ್ಥನೆಯಲ್ಲಿ ಏನಿರಬೇಕಂದ್ರೆ, ದೇವರ ನಾಮವನ್ನ ಮೇಲಕ್ಕೆ ಎತ್ತಬೇಕು. ಸ್ವಲ್ಪ ನಮ್ಮ ಬಲಗೆಯನ್ನ ಮೇಲಕ್ಕೆ ಎತ್ತಿರೋಣ, ನಮ್ಮ ಬಲಗೆಯನ್ನ ಮೇಲಕ್ಕೆ ಎತ್ತಿರೋಣ. ದೇವರ ನಾಮವನ್ನು ನಮ್ಮ ಪ್ರಾರ್ಥನೆಯಲ್ಲಿ ಮೇಲಕ್ಕೆ ಎತ್ತಬೇಕು. 51ನೇ ಕೀರ್ತನೆ 1ನೇ ವಚನದಲ್ಲಿ ದಾವಿದನು ಹೇಳ್ತಾನೆ, ದಾವಿದನು ಪಾಪ ಮಾಡಿದಾಗ 51ನೇ ಕೀರ್ತನೆಯಲ್ಲಿ ದಾವಿದನು ಪ್ರಾರ್ಥನೆ ಮಾಡ್ತಾನೆ, ಪ್ರೀತಿ ಸ್ವರೂಪನಾಗಿರುವ ದೇವರೇ ಅಂತೇಳಿ ತನ್ನ ಪ್ರಾರ್ಥನೆಯನ್ನ ಪ್ರಾರಂಭ ಮಾಡ್ತಾನೆ. ಪ್ರೀತಿ ಸ್ವರೂಪನಾದ ದೇವರೇ ಅಂತ ಕರೀತಾನೆ. ಯೇಸು ಕರಿತಾ ಇದ್ದಾನೆ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ನೋಡಿ, ನಮ್ಮ ಪ್ರಾರ್ಥನೆ ಏನಿರ್ಬೇಕಂದ್ರೆ, ನಾವು ಪ್ರಾರ್ಥನೆ ಎತ್ತ ತಕ್ಷಣ ದೇವರೇ ನನಗೆ ಅದು ಕೊಡು, ದೇವರು ನನಗೆ ಇದು ಮಾಡು, ಅದು ಮಾಡಂತ ಮೊದಲು ಹೇಳಬಾರ್ದು. ಮೊದಲು ನಮ್ಮ ಪ್ರಾರ್ಥನೆ ಇರಬೇಕಂದ್ರೆ, ದೇವರೇ ನೀನು ಪರಿಶುದ್ಧನು, ತಂದೆ ನೀನು ಒಳ್ಳೆಯವನು, ಸ್ವಾಮಿ ನೀನು ಕರ್ತನ ಕೂಗನ್ನ ಕೇಳುವವನು, ನನಗೆ ಕರುಣೆಯನ್ನ ತೋರಿಸುವವನು, ನೀನು ಪರಿಶುದ್ಧನೆಂಬುದಾಗಿ ಮೊಟ್ಟ ಮೊದಲು ದೇವರ ನಾಮವನ್ನ ಮೇಲಕ್ಕೆ ಎತ್ತಬೇಕ್ರಿ. ಹಲ್ಲೆಲೂಯಾ. ಒಬ್ಬರು ಯಾರಾದ್ರೂ ಸರಿಯಾಗಿ ನಾನು ಪ್ರಾರ್ಥನೆ ಕಲಿಬೇಕೆಂಬುದಾಗಿ ಯಾರಾದ್ರೂ ನಿಮ್ಮ ಒಳಗಡೆ ಹೃದಯದ ಆಸೆ ಇರುವುದಾದ್ರೆ, ಮೊಟ್ಟ ಮೊದಲು ನೀನು ದೇವರ ನಾಮವನ್ನ ಮೇಲಕ್ಕೆ ನೀನು ಎತ್ತಿದೀಯಾ? ನಿನ್ನ ಪ್ರಾರ್ಥನೆಯಲ್ಲಿ ದೇವರ ನಾಮವನ್ನ ಮೇಲಕ್ಕೆ ಎತ್ತಿದೀಯಾ? ಯೇಸು ಅದನ್ನಕ್ಕೆ ಹೇಳಿದ್ರು, ಫಸ್ಟ್ ದೇವರ ನಾಮವನ್ನು ಹೇಳಪ್ಪ. ಆತನು ಪರಿಶುದ್ಧನಾಗಿದ್ದಾನೆ, ಆತನು ನೀತಿವಂತನಾಗಿದ್ದಾನೆ, ಪ್ರೀತಿ ಸ್ವರೂಪನಾಗಿದ್ದಾನೆ, ಕರುಣೆ ಉಳ್ಳವನಾಗಿದ್ದಾನೆ. ಆ ಹೆಸರುಗಳನ್ನು ತೆಗೆದುಕೊಂಡು ನಿಮ್ಮ ತಂದೆಯನ್ನ ಹೊಗಳಿರಿ. ಮೊದಲನೇದಾಗಿ ನಮ್ಮ ಪ್ರಾರ್ಥನೆ ಹೇಗೆ ಸ್ಟಾರ್ಟ್ ಮಾಡ್ಬೇಕಂದ್ರೆ, ಒಳ್ಳೆಯವನು, ಪರಿಶುದ್ಧನು, ನೀತಿವಂತನು, ಸರ್ವಶಕ್ತನು, ಎಲ್ಲವನ್ನ ಮಾಡುವವನು, ಕರುಣೆ ಉಳ್ಳವನು, ಪ್ರೀತಿ ಸ್ವರೂಪನು, ನೀತಿವಂತನು, ಸತ್ಯವಂತನು. ಈ ಪದಗಳನ್ನು ಹೇಳಿ ನೀವು ಕರ್ತನಲ್ಲಿ ಪ್ರಾರ್ಥನೆ ಮಾಡುವಾಗ ನಿಮ್ಮ ಪ್ರಾರ್ಥನೆ ಶಕ್ತಿ ಉಳ್ಳದ್ದಾಗಿರುತ್ತದೆ.